ಪೆಟ್ರೋಲಿಗೆ ಕಾಸು ಇಟ್ಕೊಂಡಿರ್ಬೇಕು. ಯಾಕಂದರೆ ನೀರು ಕುಡ್ದಂಗೆ ಕುಡಿಯತ್ತೆ. ಅವನು ಅಲ್ಲಿ ಗ್ರಾಬ್ರೇಲಿ ಇಲ್ದಂಗೆ ಅದು ಹೆಂಗೆ ಹಿಡ್ಕೊಂಡವನು ಏನು ಮಾಡ್ತಾನೋ ಗೊತ್ತಿಲ್ಲ. ಫ್ಯಾಮಿಲಿಗಂತೂ ನಾನು ನಿಜವಾಗ್ಲೂ ಸಜೆಸ್ಟ್ ಮಾಡಲ್ಲ. ಮನೇಲಿ ಉಗಿದು ಹಾಕ್ಬಿಡ್ತಾರೆ. ಯಾಕಂದರೆ ನಮ್ಮ ಮನೇಲೂ ಹಂಗೆ ಮಾಡಿರೋದು. ಬಸ್ಸಲ್ಲಿರೋ ಹುಡುಗರು ಯಾರು ನೋಡ್ತಾರ ನೋಡೋಣ. ಮನು, ಅಲ್ಲಿ ನೋಡೋ ಎರಡು ಮೋಡ ಮಿಕ್ಸ್ ಆಗಿದೆ. ಈ ಕಡೆ ನೀಲಿ ಇದೆ, ಆ ಕಡೆ ರೆಡ್, ಎರಡು ಒಂಥರ ಮಿಕ್ಸ್ ಆಗಿದೆ ನೋಡು. ಅಪ್ಪ ದೇವ್ರೆ, ಕ್ಯಾಮ್ರಾದಲ್ಲೂ ಹಿಂಗೆ ಬಂದ್ಬಿಡ್ಲಪ್ಪ. ಮೇಲೆ ಈ ಥರ ಸೀನರಿ ಕೊಟ್ಬಿಟ್ರೆ ಹೇಗೆ ಸ್ವಾಮಿ ತಡ್ಕೊಳತ್ತೆ ಜೀವ. ಈಗ ಟೈಮ್ ಬಂದ್ಬಿಟ್ಟು 7:51. ಇನ್ನು ಕನ್ಯಾಕುಮಾರಿಗೆ 498 ಕಿಲೋಮೀಟರ್ ಇದೆ. ನೆಕ್ಸ್ಟು ತಿಂಡಿ ಬಂದ್ಬಿಟ್ಟು ಸೇಲಮಲ್ಲೇ ಮಾಡ್ಬೋದು. ಇನ್ನೊಂದು 34 ಕಿಲೋಮೀಟ್ರ್ ಇದೆ, ಆರಾಮಾಗಿ ಹೊಡಿಬೋದು. ಅಲ್ಲೇ ಸೇಲಮಲ್ಲೇ ಬೇಕಾದ್ರೆ ತಿಂಡಿ ಮಾಡ್ಕೋಬೋದು. ಈಗ ಸ್ವಲ್ಪ ಚಳಿ ಕಮ್ಮಿ ಆದಂಗೆ ಅನಿಸುತ್ತೆ. ಈಗ ಸ್ವಲ್ಪ ಆರಾಮಾಗಿ ಬೈಕ್ ಹೊಡಿಬೋದು. ಆವಾಗಲೇ ಅಂದರೂ ಫುಲ್ಲು ಚಳಿ. ಅಯ್ಯೋ ಗಾಡಿ ಹೊಡೆಯೋಕ್ಕೆ ಆಗಲ್ಲ ಒಂಥರ. ಈಗ ಜಸ್ಟ್ ತಿಂಡಿ ಆಯಿತು. ಆನಂದ್ ಭವನ್ A to B ಚೆನ್ನಾಗಿತ್ತು. ಓಕೆ ತಿಂಡಿ. ಈಗ ಟೈಮ್ ಎಷ್ಟಾಯಿತು ಅಂತ ನೋಡಿದ್ರೆ 9:45. ಕನ್ಯಾಕುಮಾರಿಗೆ ಇನ್ನೂ 441 ಕಿಲೋಮೀಟ್ರ್ ಇದೆ. A to B ಚೆನ್ನಾಗಿರುತ್ತೆ ಅಂತ ಹೋದ್ವಿ, ಬಟ್ ಏನು ಆ ಲೆವೆಲಿಗೆ ಏನು ಟೇಸ್ಟ್ ಇಲ್ಲಪ್ಪ. ಏನೋ ಜಸ್ಟ್ ಹಂಗೆ ಸಿಂಪಲಾಗಿ ತಿಂದ್ಕೊಂಡು ಬಂದ್ವಿ ಅಷ್ಟೇ. ಈಗ ನೆಕ್ಸ್ಟ್ ಮಧ್ಯಾಹ್ನದರ ಊಟ ಚೆನ್ನಾಗಿ ಮಾಡಬೇಕು. ಸ್ಟ್ರೈಟ್ ಹೈವೇ. ಇನ್ನು 7 hour ತೋರಿಸ್ತದೆ. ಹಂಗೆ ಲೆಕ್ಕ ಹಾಕಿದ್ರು ಮೇ ಬಿ ಒಂದು 6 o'clock ಹೋಗ್ಬೋದೇನಪ್ಪ. 6 ಗಂಟೆ ಇಲ್ಲ 7 ಗಂಟೆ ರೀಚ್ ಆಗ್ಬೋದಲ್ಲಿ. ಇಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಫೋಟೋ ಗೀಟೋ ಹಂಗೆ ಮಾಡ್ಕೊಂಡು ಹೋದರೆ ಸ್ವಲ್ಪ ಒಂದು 1 hour ಲೇಟ್ ಆಗುತ್ತೆ. ಈಗ ಟೈಮ್ ಎಷ್ಟಾಯಿತು ಅಂತಂದರೆ 4 ಗಂಟೆ ಆಯಿತು. ಇಲ್ಲೇ ಒಂದು ಕಡೆ ಊಟ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಊಟ. ನಾನು ನಾನ್ ವೆಜ್ ತೊಗೊಂಡೆ, ಅವನು ವೆಜ್ ತೊಗೊಂಡ ಮನು. ಊಟ ಒಳ್ಳೆ ಸಖತ್ತಾಗಿತ್ತು. ಬೆಳಗ್ಗೆ ಬೇರೆ ಚೆನ್ನಾಗಿರಲಿಲ್ಲ ತಿಂಡಿ, ಈಗ ಒಳ್ಳೆ ಚೆನ್ನಾಗಾಯಿತು ಊಟ. ಇನ್ನು ಕನ್ಯಾಕುಮಾರಿಗೆ 198 ಕಿಲೋಮೀಟ್ರ್ ಇದೆ. ಸೊ ಗೂಗಲ್ ಮಾತ್ರ 3.5 ಗಂಟೆ ತೋರಿಸ್ತಾ ಇದ್ದಾವೆ. 3.5 ಗಂಟೆ ಬೇಕಂತ ಇನ್ನು ಹೋಗೋಕ್ಕೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಅಲ್ಲಿ ರೂಮಿಂದೆಲ್ಲ ಬಂದುಬಿಟ್ಟು ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ. ಈ ಸಲ ಲಾಸ್ಟ್ ಟೈಮ್ ಮಾಡ್ಕೊಂಡಂಗೆ ಈ ಸಲ ತಪ್ಪು ಮಾಡ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಮುನ್ನಾರಿಗೆ ಹೋಗ್ಬಿಟ್ಟು ನಾನು ಗಣೇಶ ನಿಯರ್ಲಿ ಒಂದು 2 hour ವೆಯ್ಟ್ ಮಾಡಿದ್ವಿ, ರೂಮ್ ಎಲ್ಲೂ ಸಿಗ್ದೇನೆ. ಆಮೇಲೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಹೋಗಿದ್ವಿ. ಸುಮ್ಮನೆ ಮಂಗ ಆಗಿದ್ವಿ ಲಾಸ್ಟ್ ಟೈಮು. ಅದಕ್ಕೆ ಈ ಟೈಮ್ ಹಂಗೆ ಆಗೋದು ಬೇಡ ಅಂಥೇಳಿ ನಾವು ಪ್ಲ್ಯಾನ್ ಮಾಡಿದ ದಿವಸನೇ ಒಂದು 2 ದಿವಸದ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಅವತ್ತೇ ಯಾವುದೋ ಒಂದು ಸಿಕ್ತು ಸ್ವಲ್ಪ ಕಮ್ಮಿ ರೇಟಿಗೆ. ಅದು ಅಲ್ಲಿ ಕನ್ಯಾಕುಮಾರಿಲಿ, ಎಕ್ಸಾಕ್ಟ್ ಕನ್ಯಾಕುಮಾರಿಲಲ್ಲ, ಅಲ್ಲಿ ಕನ್ಯಾಕುಮಾರಿಯಿಂದ ಒಂದು 20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾಗರ್ಕೋಯಿಲ್ ಅಂತ ಒಂದು ಪ್ಲೇಸ್ ಇದೆ. ಸೊ ಆ ಪ್ಲೇಸಲ್ಲಿ ಒಂದು ಸ್ಟೇನ ಬುಕ್ ಮಾಡಿದ್ದೀವಿ. ಒಂದು ಒಳ್ಳೆ ಪ್ರೈಸಿಗೆ ಸಿಕ್ತು, ಕಮ್ಮಿ ಪ್ರೈಸಿಗೆ. ಆಮೇಲೆ ಇವತ್ತು ಹೋಗಿ ಅಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆ ಸನ್ರೈಸ್ ಟೈಮಿಗೆ ಕರೆಕ್ಟ್ ಅಲ್ಲಿಗೆ ಹೋಗಬೇಕು. 20 ಕಿಲೋಮೀಟ್ರೆಲ್ಲ ಓಕೆ, ತೊಂದರೆ ಇಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಹೋಗ್ಬೋದು. ಆಮೇಲೆ ಅಲ್ಲೇ ನಿಯರ್ ಬೈ ಪ್ಲೇಸು ಅದೆಲ್ಲದನ್ನು ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಇನ್ನೂ ಯಾವ್ಯಾವ ಪ್ಲೇಸು ಏನೇನು ಅಂತ ಇನ್ನೂ ಎಕ್ಸಾಕ್ಟಾಗಿ ಪ್ಲ್ಯಾನ್ ಆಗಿಲ್ಲ. ಇವಾಗ ಸಂಜೆ ಹೋಗಿ ನೋಡಬೇಕು ಎಲ್ಲಿ ಹೋಗೋದು ಏನು ಅಂತ. ಅಲ್ಲೇ ನಿಯರ್ ಬೈ ಫಸ್ಟ್ ಬಂದ್ಬಿಟ್ಟು ಅದೇ ಸನ್ರೈಸು, ಅದಾದಮೇಲೆ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಮಾತಾಡಿಕೊಂಡು ನಾಳೆ ಅಲ್ಲಿಗೆ ಹೋಗಬೇಕು. ನೆಕ್ಸ್ಟು ನನ್ನ ಬೈಕಿಂದು ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಕೇಳಿದರು ಎಷ್ಟೋ ಜನ. ಹೆಂಗಿದೆ ಲಾಂಗ್ ರೈಡೆಲ್ಲ ತೊಗೊಂಡೋಗ್ಬೋದಾ ಹೆಂಗಿದೆ ಅಂತೆಲ್ಲ ಕೇಳಿದರು. ನನಗೆ ಕೇಳಿದ್ರೆ ಲಾಂಗ್ ರೈಡೆಲ್ಲ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಂಡೋಗ್ಬೋದು. ಮತ್ತು ಅದರಲ್ಲೂ ಇನ್ನೂ ಹೆಂಗೆ ಅಂದರೆ ಅದು ಒಂದೊಂದು ಒಬ್ಬೊಬ್ಬರ ಮೇಲೆ ಡಿಪೆಂಡು, ಅವ್ರವ್ರ ಬಾಡಿ ಕಂಡೀಷನ್ನು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇದು ರೋಡ್ ಮಾತ್ರ ಚೆನ್ನಾಗಿದೆ, ಫುಲ್ಲು ಹೈವೇನೇ ಸಿಗುತ್ತೆ, ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಅದೇ ನಾವು ಲಾಸ್ಟ್ ಮುನ್ನಾರಿಗೆ ಹೋಗಿದ್ವಿ, ಅಲ್ಲಿ ಒಂದು 80 ಕಿಲೋಮೀಟರು ಫುಲ್ಲು ಘಾಟಿ ಸೆಕ್ಷನ್ನು. ಅಯ್ಯಪ್ಪ ಹೊಡೆದ್ಬಿಟ್ಟು ಸಾಕಾಗೋಯ್ತು. ಆ ಘಾಟಿ 10 ಇಳಿಯೋಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಗ್ಬಿಟ್ವಿ.
ಅದಕ್ಕೆ ಅದು ಸ್ವಲ್ಪ ಟೈಮಿಂಗ್ಸ್ ಭಾಳ ತೊಗೊಂತು. ಬಟ್ ಇದು ಹಂಗಲ್ಲ, ಇದು ಫುಲ್ಲು ಹೈವೇ, ಇದು ಆರಾಮಾಗಿ ಗಾಡಿ ಹೊಡ್ಕೊಂಡು ಹೋಗ್ಬೋದು. ಇನ್ನು ಸೋಲೋ ಇದ್ಬಿಟ್ರೆ ಮಾತ್ರ ಚಿಂದಿ ಸಕ್ಕದ ಹೊಡ್ಕೊಂಡು ಹೋಗ್ಬೋದು ಗಾಡಿ ಮಾತ್ರ. ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹೈವೇಲಿ. ಇನ್ನು ಒಳ್ಳೆ BHP ಇರೋ ಬೈಕ್ಗಳನ್ನ ತೊಗೊಂಬಂದ್ಬಿಟ್ರೆ ಆರಾಮಾಗಿ ಹೋಗ್ಬೋದು. ಬೇರೆ ಲೆವೆಲ್ ಇರುತ್ತೆ ರೈಡಿಂಗ್ ಎಕ್ಸ್ಪೀರಿಯೆನ್ಸು. ಬಟ್ ಏನಂತಂದರೆ ಪೆಟ್ರೋಲಿಗೆ ಕಾಸು ಇಟ್ಕೊಂಡಿರ್ಬೇಕು. ಯಾಕಂದರೆ ನೀರು ಕುಡ್ದಂಗೆ ಕುಡಿಯುತ್ತೆ ಜಾಸ್ತಿ BHP ಇರೋ ಬೈಕ್ಗಳು. ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಂಡಂಗೆ ಇರಬೇಕು. ಓಹ್, ಸೂರ್ಯ ಈಗ ಇಣಕ್ಕೆ ನೋಡ್ತಾ ಇದ್ದಾರೆ. ಇಷ್ಟೋ ತನಕ ಫುಲ್ಲು ಮರೆಯಾಗ್ಬಿಟ್ಟಿದ್ರು, ಈಗ ಸ್ವಲ್ಪ ಕಾಣ್ತಾ ಇದ್ದಾರೆ. ನಾವು ಬೆಳಗ್ಗೆ ಬರ್ಬೇಕಾದ್ರೆ ಬಿಸಿಲಿತ್ತು, ಅದಾದಮೇಲೆ ಸ್ವಲ್ಪ ದೂರ ಬಂದಾದಮೇಲೆ ಸ್ವಲ್ಪ ಮಳೆ ಬಂತು, ಆಮೇಲೆ ಫುಲ್ಲು ಮೋಡ. ಈಗ ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಬರ್ತಾ ಇದೆ. ಟೈಮ್ ಎಷ್ಟು ಅಂತ ನೋಡಿದ್ರೆ 4:15. ಮಧ್ಯಾಹ್ನ ಅಂತೂ ಫುಲ್ಲು ಒಂಥರ ಮೋಡ ಮುಚ್ಕೊಂಡ್ಬಿಟ್ಟಿತ್ತು. ಅಲ್ಲೊಂದು ಕಡೆ ಸ್ವಲ್ಪ ಒಂದು 4 ಹನಿ ಮಳೆ ಬಂತು. ನಾನೆಲ್ಲ ಅಯ್ಯಯ್ಯೋ ಸರಿ ಮಳೆ ಹೊಡೆಯುತ್ತೇನೋ ಅಂತ ಅಂದ್ಕೊಂಡೆ. ಸದ್ಯ ಮಳೆ ಅಂತೂ ಬರಲಿಲ್ಲ. ಆದರೆ ರೈಡ್ ಮಾಡೋಕ್ಕೆ ಮಾತ್ರ ವೆದರ್ ಸಕ್ಕತ್ತಾಗಿದೆ. ಈಗ ಹೆವಿ ಬಿಸಿಲಿದ್ರು ಒಂಥರ ಸುಸ್ತಾಗೋಗ್ಬಿಡೋದು. ಬಟ್ ಆದರೆ ಒಂಥರ ಮೋಡ ವಾತಾವರಣ, ಆರಾಮಾಗಿ ಬೈಕ್ ಹೊಡಿಬೋದು. ನಾನು ಆವಾಗಲೇ ಮೈಲೇಜಿಂದ ಹೇಳ್ತೀನಿ ಅಂತ ಹೇಳಿದ್ದೆ. ಪೆಟ್ರೋಲ್ ಖಾಲಿಯಾಗಿತ್ತು, ಅಂದರೆ ಒಂದು 2 ಲೀಟ್ರ್ ಬಿಟ್ಬಿಟ್ಟು ಇನ್ನೆಲ್ಲ ಖಾಲಿಯಾಗಿಬಿಟ್ಟಿತ್ತು. ಸರಿ ಅಂತೇಳಿ ರೀಫಿಲ್ ಮಾಡಿಸ್ದೆ, ಅಂದರೆ ಫುಲ್ ಟ್ಯಾಂಕ್ ಮತ್ತೆ ಮಾಡಿಸ್ದೆ. ಒಂದು 9 ಲೀಟ್ರ್ ಖಾಲಿಯಾಗಿದೆ. ಕಿಲೋಮೀಟ್ರು ಅದು ಎಲ್ಲ ಮ್ಯಾಚ್ ಮಾಡಿ ನೋಡಿದ್ರೆ ಒಂದು 41 ಮೈಲೇಜ್ ಬಂತು. ನಾನೊಂದು 45 ಇಟ್ಕೊಂಡಿದ್ದೆ, ಅಂದರೆ ಪೀಲಿಯನ್ ರೈಡರು ಇರ್ತಾರೆ, ಸೊ ಕಮ್ಮಿ ಆಗುತ್ತೆ ಹಂಗೆ ಅಂತ ಅಷ್ಟು ಇಟ್ಕೊಂಡಿದ್ದೆ. ಬಟ್ 41 ಕೊಟ್ಟಿದ್ದೆ. ಒಳ್ಳೆಯದೇ, ಪರವಾಗಿಲ್ಲ. ಅದೇ ನಾವು ಸೋಲೋ ಹೋಗಿದ್ವಿ ಅಂತಂದರೆ ನಿಯರ್ಲಿ ಒಂದು 45 to 50 ಪಕ್ಕ ಬರುತ್ತೆ ಮೈಲೇಜು. ನಾನು ಯಾಕಂದರೆ ಶಿವಮೊಗ್ಗನೇ ಒಂದು 5-6 ಸಲ ಓಡಾಡಿದ್ದೀನಲ್ಲ, ಅವಾಗ ಚೆಕ್ ಮಾಡಿದ್ದೆ ನಾನು. ನನಗೆ ಒಂದು ಸಲ ಒಂದು 48 ಕೊಟ್ಟಿತ್ತು, ಇನ್ನೊಂದು ಸಲ 50 ಬಂದಿತ್ತು. ನೀವು ಹೆಂಗೆ ರೈಡ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡು. ಯಾಕೆ ಅಂತಂದರೆ VV ಆ್ಯಕ್ಟಿವೇಟ್ ಆಗ್ಬಿಡ್ತು ಅಂದರೆ ಆ 7000 RPM ಮೇಲೆ VV ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆಯಿತು ಅಂದರೆ ಪೆಟ್ರೋಲು ಹೆವಿ ಕುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆಗದೆ ಅದ್ರ ಒಳಗಡೆ ನೀವು ಸ್ವಲ್ಪ ಒಂದು 90 ತನಕ ಎಲ್ಲ ಹೋಗ್ಬೋದು. 90 ತನಕ ಎಲ್ಲ ಹೋದರೆ ಅದು ಆ್ಯಕ್ಟಿವೇಟ್ ಆಗೋಲ್ಲ. ಈಗ ನೋಡಿರಿ, ನಾನು ಹೊಡಿತಾ ಇರೋದು 90, ನಿಯರ್ಲಿ 7000 RPM ಬರ್ತಾಯಿದೆ. ಇನ್ನೂ VV ಆ್ಯಕ್ಟಿವೇಟ್ ಆಗಿಲ್ಲ. ಪೀಲಿಯನ್ ಸೀಟೆಲ್ಲ ಬಂದ್ಬಿಟ್ಟು ಫುಲ್ಲು ಹಾರ್ಡ್ ಇದೆ. ಮೈನಾಗಿ ಗ್ರ್ಯಾಬ್ ರೈಲು, ಅವನು ಅಲ್ಲಿ ಗ್ರ್ಯಾಬ್ ರೈಲ್ ಇದ್ದಂಗೆ ಅದು ಹೆಂಗೆಲ್ಲ ಹಿಡ್ಕೊಂಡವನು ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ನಾನು ಸ್ವಲ್ಪ ನಿಧಾನಕ್ಕೆ ಹೊಡಿತಾ ಇದ್ದೀನಿ ಬೈಕು. ಬಟ್ ಆ ಲೆವೆಲಿಗೆ ಏನು ಮೋಸ ಇಲ್ಲ, ಹೋಗೋಕ್ಕೆ ಆಗಲ್ಲ ಹಂಗೆ ಅಂತ ಏನಿಲ್ಲ. ಬಟ್ ಏನೋ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೀನಿ. ಈಗ ಎಷ್ಟೋ ಜನ ಆ ಗಾಡಿ ತೊಗೊಂಡ್ರೆ ಹಿಂದ್ಗಡೆ ಕೂರಿಸ್ಕೋಬೋದಾ ಹೆಂಗೆ ಏನು ಅಂತೆಲ್ಲ ಕೇಳ್ತಾರೆ. ಬಟ್ ಫ್ಯಾಮಿಲಿಗಂತೂ ನಾನು ನಿಜವಾಗ್ಲೂ ಸಜೆಸ್ಟ್ ಮಾಡಲ್ಲ. ಮನೇಲಿ ಉಗಿದು ಹಾಕ್ಬಿಡ್ತಾರೆ. ಯಾಕಂದರೆ ನಮ್ಮ ಮನೇಲೂ ಹಂಗೆ ಮಾಡಿರೋದು. ಇಲ್ಲೆಲ್ಲ ಮಳೆ ಬಂದಿದೆ ಕಣೋ ಮನು, ಇದೆಲ್ಲ ಮಳೆ ಬಂದಿದೆ. ನಾನು ರೈನ್ ಕೋಟ್ ತೊಗೊಂಬಂದಿದ್ದೀನಿ, ಮನು ತೊಗೊಂಬಂದಿಲ್ಲ. ಬಟ್ ಹೆಂಗೆ ಆದರೂ ನಿಲ್ಲೇಬೇಕು. ರೂಮಿಗೆ ಹೋಗೋ ತನಕ ಮಳೆ ಬಂದಿಲ್ಲ ಅಂದರೆ ಪರವಾಗಿಲ್ಲ, ನಾಳೆ ಏನಾರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಮೋಸ್ಟ್ಲಿ ಮಧ್ಯಾಹ್ನ ಬಂದಿರಬೇಕು ಮಳೆ. ಬೆಳಗ್ಗೆ ಬರ್ತಾ ಚಳಿ, ಆಮೇಲೆ ಬಿಸಿಲು, ಈಗ ಮಳೆ. ಯಾರ ಪಾಪ ಹುಡುಗ ಕ್ಯಾಮ್ರಾನೇ ನೋಡ್ತಾ ಇದ್ದಾನೆ. ಒಂದು ಹಾಯಾರ ಮಾಡಿದರೆ ಏನೋ ಸ್ವಲ್ಪ ತಮ್ಮನಿಲ್ಲೋ ಎಲ್ಲ ಹಾಕ್ಬೋದಿತ್ತು. ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡೋದು. ಬಸ್ಸಲ್ಲಿರೋ ಹುಡುಗರು ಯಾರು ನೋಡ್ತಾರ ನೋಡೋಣ. ಈ ಕಡೆ ನೀಲಿ ಮೋಡ, ಆ ಕಡೆ ಫುಲ್ಲು ಒಂಥರ ಬಿಳಿ ಮೋಡ, ಸೆಂಟ್ರಲ್ಲಿ ಫುಲ್ 2 ಮಿಕ್ಸು. ಸೂಪರ್. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬಂದಿದ್ದಾರೆ ಸಾಕಪ್ಪ. ವಾ ನಿಮಗಲ್ಲೆಲ್ಲ ಕಾಣಿಸ್ತಾ ಇದೆಯಾ? ಎಷ್ಟು ಸಕ್ಕತ್ತಾಗಿದೆ ಮೋಡ. ಅದು 2 ಮಿಕ್ಸ್ ಆಗಿದೆ ಒಂಥರ. ಮನು, ಅಲ್ಲಿ ನೋಡೋ 2 ಮೋಡ ಮಿಕ್ಸ್ ಆಗಿದೆ. ಈ ಕಡೆ ನೀಲಿ ಇದೆ, ಆ ಕಡೆ ರೆಡ್, 2 ಒಂಥರ ಮಿಕ್ಸ್ ಆಗಿದೆ ನೋಡು. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದೆ. ವಾವ್. ನಮ್ಮ ಫ್ರೆಂಡ್ಸಿಗೂ ಕೆಲವೊಬ್ರಿಗೆ ಕರೆದೆ ನಾನು, ಬರ್ರಪ್ಪ ಹಿಂಗೆ ಹೋಗೋಣ ಅಂತ. ಅದ್ರಲ್ಲಿ ಕೆಲವೊಬ್ರು ಅಂತರೂ ಗುರು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದ್ರು. ಕನ್ಯಾಕುಮಾರಿ ಹಿಂದೆ. ಸರಿ ಆಯಿತು, ಬಸ್ಸಾ ಅಥವಾ ಹೆಂಗೆ ಇದು ಕಾರಾ ಅಂತ ಕೇಳಿದ್ರು. ಕಾರ್ ಮಾಡ್ಕೊಂಡು ಹೋಗೋದಾ ಹೆಂಗೆ ಏನು ಅಂತ. ನಾನು ಬೈಕ್ ಕೊಂಡ್ರು ಅಂದೆ. ನಿನಗೇನೋ ಬಂದಿರೋ ದೊಡ್ಡ ರೋಗ,
ಅಷ್ಟು ದೂರ ಬೈಕ್ ಹೊಡಿತೀಯಲ್ಲೋ ಹೆಂಗೋ ಇವೆಲ್ಲ ಥೂ ಯಪ್ಪ ಆಗಲ್ಲಪ್ಪ ನಾವಂತರೂ ಬರಲ್ಲ ಅಂದ್ಬಿಟ್ರು. ಅಪ್ಪ 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 ಅಯ್ಯೋ ಅಲ್ಲೆಲ್ಲ ಕಾಣಿಸ್ತಾ ಇದೆ ವ್ಯೂ. ಅಪ್ಪ ದೇವರೇ ಕ್ಯಾಮ್ರಾದಲ್ಲೂ ಹಿಂಗೆ ಬಂದ್ಬಿಡ್ಲಪ್ಪ. ಸೂಪರು ವ್ಯೂ ಮಾತ್ರ ಚಿಂದಿದೆ. ಈ ವ್ಯೂ ಹೆಂಗಿದೆ ಅಂತ ಕಮೆಂಟ್ ಮಾಡ್ರಪ್ಪ ಇಷ್ಟ ಆಯಿತು ಅಂದರೆ. ನನಗಂತೂ ಲೈವಲ್ಲಿ ಸಕ್ಕತ್ತಾಗಿದೆ ಇದು. ಇದೇ ಥರ ವ್ಯೂ ಇತ್ತಲ್ಲಿ ಸ್ವಲ್ಪ. ಸೊ ಇದು ಮಿಸ್ ಆಗ್ಬಿಡ್ತಲ್ಲ, ಕ್ಯಾಮ್ರಾ ಚಾರ್ಜಿಗೆ ಬೇರೆ ಇಟ್ಟಿದ್ನಾ, ಅಯ್ಯಯ್ಯೋ ವ್ಯೂ ಮಿಸ್ ಆಗಿಬಿಡ್ತು ಅಂತ ಅಂದ್ಕೊಂಡೆ. ಸದ್ಯ ಕ್ಯಾಮ್ರಾ ಫುಲ್ ಚಾರ್ಜ್ ಆಗೋಕ್ಕೂ ವ್ಯೂ ಬರೋಕ್ಕೂ ಒಳ್ಳೆ ಸಕ್ಕತ್ತಾಗಾಯಿತು. ಇದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬೋದು. ಇಲ್ಲಿ ನೋಡ್ರಿ ಎಷ್ಟು ಕ್ಲಿಯರ್ ಇದೆ. ಅಬಾ ಬಾ 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 ಏನು ಗುರು, ಮೇಲೆ 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 ಈ ಥರ ಸೀನ್ರಿ ಕೊಟ್ಬಿಟ್ರೆ ಅಬಾ 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 ಹೇಗೆ ಸ್ವಾಮಿ ತಡ್ಕೊಳತ್ತೆ ಜೀವ. ವಾವ್, ಇಲ್ಲಿ ನೋಡ್ತಾ ಇದ್ದೀರಾ ಆ ಸೂರ್ಯಂದು ಬೆಳಕು ಒಂಥರ ಎಲ್ಲ ಇದ್ರ ಮೇಲೆ ಬೀಳ್ತಾ ಇದೆ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದೆ, ಸಾರ್ಥಕವಾಯಿತು. ಎಷ್ಟೋ ಜನ ಬ್ರೋ ನಿಮ್ಮ ಕ್ಯಾಮ್ರಾ ಯಾವುದು, ಯಾವುದ್ರಲ್ಲಿ ಎಡಿಟ್ ಮಾಡ್ತೀರಾ, ಆ್ಯಂಗಲ್ ಹೆಂಗೆ ಸೆಟ್ ಮಾಡ್ಕೊತೀರಾ, ಇದನ್ನೆಲ್ಲ ಕೇಳ್ತಾ ಇದ್ದೀರಾ. ನಾನು ಅದೆಲ್ಲದನ್ನೂ ಸೇರಿಸ್ಬಿಟ್ಟು ಒಂದು ಕಂಪ್ಲೀಟು ವೀಡಿಯೋ ಮಾಡ್ತೀನಿ ಸದ್ಯದಲ್ಲೇ. ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಯಾವ ಎಡಿಟಿಂಗ್ ಸಾಫ್ಟ್ವೇರು, ಮತ್ತು ಆ್ಯಂಗಲ್ ಹೆಂಗೆ ಸೆಟ್ ಮಾಡ್ಕೊತೀನಿ. ಸೊ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅವಾಗ ನೀವು ನೋಡ್ಬೋದು. ಈಗ ಫುಲ್ಲು ಸೀನ್ರಿನೇ ಚೇಂಜು, ಇದೊಂಥರ ಸೀನ್ರಿ. ವಾ 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 ರೂಮಿಗೆ ಹೋಗ್ಬಿಟ್ಟು ಸಿಗ್ತೀನಿ ಆಯಿತಾ, ಬಾಯ್.